ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ಸ್ಯಾಟರ್ಡೆ ಬೆಳಿಗ್ಗೆ ಇಂದ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಬೆಳಿಗ್ಗೆ ನೋಡ್ಬೋದು, ನಮ್ಮ ಮನೆಯವರು ಶುಕ್ರವಾರ ದಿವಸ ಬರಬೇಕಾದ್ರೆ ಅಲ್ಲಿ ಆಫೀಸಲ್ಲಿ ಯಾರೋ ಕೊಟ್ರಂತ ಅವರು ಆಫೀಸಲ್ಲಿ ಕೆಲಸ ಮಾಡೋರು ಇದನ್ನು ತೊಗೊಂಬಂದಿದ್ರು, ಮನಿ ಪ್ಲ್ಯಾಂಟ್. ಅದನ್ನು ಹಾಕಬೇಕು ಅಂತ ಹೇಳಿಬಿಟ್ಟು ಹಳೇದು ಪ್ಲ್ಯಾಂಟ್ ಎಲ್ಲ ಮ್ಯಾಗೆ ಎತ್ತಿಟ್ಬಿಟ್ಟಿದ್ದೆ ನಾನು. ಮುಂಚೆ ಎಷ್ಟು ಚೆನ್ನಾಗಿ ಬೆಳೆದಿದ್ದು ನಾವು ಕೆಳಗಡೆ ಮನೆಗಿದ್ದಾಗ. ಅವನ್ನೆಲ್ಲ ಇಲ್ಲೆಲ್ಲ ಜಾಗ ಇಲ್ಲ ಮನೆ ಮುಂದೆ ಇಡೋಕೆ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಮ್ಯಾಲೆ ಇಟ್ಟಿದ್ದೆ. ಅಲ್ಲೆಲ್ಲ ಒಣಗಿ ಹೋಗ್ಬಿಟ್ಟು ಹಂಗೆ ಅಲ್ಲೇ ಇಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಇದು ಒಂದು ನೋಡ್ಬೋದು, ಪಾಟ್ ಇದು ಚೆನ್ನಾಗೈತಿ. ಹಾಗಾಗಿ ಸೆರಾಮಿಕ್ ಪಾಟ್ ಇದು. ಅದಕ್ಕೆ ಇದ್ರಾಗ ಹಾಕಿದ್ರಾಯ್ತು ಮನಿ ಪ್ಲ್ಯಾಂಟು ಅಂತ ಹೇಳ್ಬಿಟ್ಟು ತೆಗೆದು ಕೊಡಾಕತ್ತಿದ್ದೆ. ಆಮೇಲೆ ಇಲ್ಲೇ ನೋಡ್ಬೋದು, ತೋರ್ಸಾಕತ್ತೀನಿ. ಎಲ್ಲ ಒಣಗಿ ಇದಾಗ್ಬಿಟ್ಟೈತಿ. ಅದ ಮಣ್ಣೊಳಗನ ಹಾಕಿಟ್ಟಿವಿ. ಇದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಒಂದಿನ. ಇನ್ನೇನು ಸ್ಕೂಲ್ ರಜೆ ಕೊಡುತ್ತಲ್ಲ, ಒಂದಿನ ಅದನ್ನು ಎಲ್ಲ ತೆಗೆದ್ಬಿಟ್ಟು ಬಿಸಾಕಿ ಕ್ಲೀನ್ ಮಾಡಿಡ್ಬೇಕು ಅದನ್ನು. ಇಲ್ಲಿ ನಮ್ಮ ಮನೆಯವರು ಮಣ್ಣು ಕಲ್ಲು ಹಾಕಿದ್ವಿ ಫಸ್ಟಿಗೆ. ಹಂಗಾಗಿ ಕಲ್ಲು ಹಾಕಿದ್ರೆ ಒಂದು ಸ್ವಲ್ಪ ಇದು ನೀರು ಹಿಡ್ಕೊಂಡಿರ್ತೈತಿ ಅಂಥೇಳಿ ಹೇಳಿದರು ಯಾರೋ ಒಬ್ಬರು. ಹಾಗಾಗಿ ತಳದಾಗ ಕಲ್ಲು ಹಾಕಿ ಮೇಲ್ಗಡೆ ಮಣ್ಣು ಹಾಕ್ಬೇಕಂದಿದ್ರು. ಅದಕ್ಕೆ ಅವರು ಅವನ್ನೆಲ್ಲ ಕಲ್ಲು ತೆಗೆದು ಆರಿಸಿ ಹಾಕಕತ್ತಾರ. ಬರ್ರಿ, ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್ ನೋಡಿರಿ, ಇಲ್ಲ ಚಿತ್ರಾನ್ನ ಮಾಡೀನಿ. ರಾತ್ರಿ ಇಷ್ಟು ಅನ್ನ ಉಳಿದಿತ್ತು, ಅದಕ್ಕೆ ಚಿತ್ರಾನ್ನ ಮಾಡಿಬಿಟ್ಟೆ ನಾಷ್ಟಕ್ಕೆ. ಇವತ್ತು ಬೆಳಿಗ್ಗೆ ಚಿತ್ರಾನ್ನ ಅದು ಸಾಲಲ್ಲ ಅಂಥೇಳಿ ಒಂದು ಸ್ವಲ್ಪ ಅವಲಕ್ಕಿನೂ ಕೂಡ ಮಾಡಿ ಕಲಿಸಿಟ್ಟಿನಿ. ಈಗ ನಾವ್ಯಾಗ ತಿನ್ನಿಸ್ಬೇಕು, ಅದಕ್ಕೆ ರೆಡಿ ಮಾಡಿಟ್ಟಿನಿ. ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಅಂತೈತಿ, ನೋಡ್ಬೋದು. ಅಲ್ಲಿ ನೋಡ್ರಿ, ಮನಿ ಪ್ಲ್ಯಾಂಟಲ್ಲಿ ಹಾಕಿಟ್ರೆ ಹಿಂಗಾಗೈತೆ ನೋಡ್ರಿ. ಈಗ ಜಾಗ ಅಲ್ಲೇ ಕರೆಕ್ಟಾಗಿರೋದು, ಅದಕ್ಕೆ ಅಲ್ಲೇ ಇಟ್ಟಿವಿ. ಇಲ್ಲೆಲ್ಲಿ ಜಾಗ ಇಲ್ಲ. ಹಾಗಾಗಿ ನವ್ಯ ನಮಿತ ಸ್ನಾನಕ್ಕೆ ಹೋಗ್ಯಾಳ. ನವ್ಯ ಇಲ್ಲಿ ಕುಂತಾಳ, ತಿನ್ನಿಸ್ಬೇಕೀಗ. ತಿಂತೀಯಾ? ಇದಕ್ಕೇನಾತ? ಓ ನೋಡ್ರಿ, ಇವಾಗ ನಾನು ಚಿತ್ರಾನ್ನ ಅನ್ನ ರಾತ್ರಿದು ಭಾಳ ಉಳಿದಿತ್ತಲ್ಲ, ಅದಕ್ಕೆ ಒಗ್ಗರಣೆ ಕೊಟ್ಟೆ, ಚಿತ್ರಾನ್ನ ಮಾಡಿದ್ದೆ. ಮತ್ತು ಗೊಜ್ಜನ್ನು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಚಿತ್ರಾನ್ನ ಎಲ್ಲರಿಗೂ ಸಾಲಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಅವಲಕ್ಕಿನೂ ಕೂಡ ಕಲಿಸಿಟ್ಟಿದ್ದೆ. ನಾನು ನವ್ಯಾಗ ತಿನ್ನಿಸ್ಬೇಕಂತ ಹಾಕ್ಕೊಂಬಂದು ತಿನ್ಸಕ್ಕೆ ಹೋದೆ. ನಾನು ಕುಟ್ಟಾಗಿ ಹಾಕೋ ಏನೋ ತಿನ್ನಲೇ ಇಲ್ಲ. ಅವರಪ್ಪ ಒಳಗೆ ಅಡ್ಡಾಡೋದು ನೋಡ್ಕೊತ ಕುತ್ಕೊಂಡ್ಬಿಟ್ಲು. ಹಾಗಾಗಿ ನಾನು ತಿಂದಾದ್ಮೇಲೆ ಅವರಪ್ಪನ ಜೊತೆಗೆ ತಿನ್ನಕತ್ತವಳ್ರಿ. ಈಗ ನಮಿತಾನು ಕೂಡ ಸ್ನಾನ ಮಾಡ್ಕೊಂಬಂದು ಆಕಿನೂ ನಾಷ್ಟ ಮಾಡಾಕತ್ತಾಳ. ಅವಲಕ್ಕಿ ಇದು ಚಿತ್ರಾನ್ನ ಚಲೋ ಆಗಿತ್ತು ಅವತ್ತು, ಭಾಳ ಚಲೋ ಆಗಿತ್ತು. ಅದೇನೋ ಗೊತ್ತಿಲ್ಲ, ರಾತ್ರಿ ಅನ್ನಕ್ಕೆ ಚಿತ್ರಾನ್ನ ಮಾಡಿದ್ವಿ ಅಂದ್ರೆ ಫ್ರೆಶ್ಶಾಗಿ ಭಾಳ ರುಚಿಯಾಗಿ ಬರ್ತೈತಿ. ಅದೇ ಒಂದೊಂದು ಸಲ ನಾವು ಎಷ್ಟೇ ಇದನ್ನು ಮಾಡಿದ್ರೂ ಒಂದೊಂದು ಸಲ ಒಂದೊಂದು ಥರ ರುಚಿ ಬಂದಿರ್ತೈತಿ. ಬಟ್ ಅವತ್ತು ಶನಿವಾರ ದಿವಸ ಮಾಡಿದ ಚಿತ್ರಾನ್ನ ಅಂಕರ್ ಟೇಸ್ಟ್ ಸಖತ್ತಾಗಿತ್ತು. ಅದ್ರ ಜೊತೆಗೆ ಪಾಪಡೆನ ನಂಚ್ಕೊಂಡು ತಿನ್ನಾಕತ್ತ ನೋಡ್ಬೋದು ನಮ್ಮ ನಮಿತಾ. ನಂದಂತಾಳೆ ಏನದು ನೋಡವ. ಅಯ್ಯ ನವ್ಯಾ, ಯಾಕೆ ಹಂಗೆ ಹಿಡ್ದಿ ತಂಗಿನ? ಹಾಂ, ಟಿವಿ ಮ್ಯೂಟ್ ಮಾಡಲಿ ಅನ್ನ. ಅಯ್ಯ ಬಿಡಂಗಿಲ್ಲ. ಓಕೆ ನವ್ಯ, ಅಯ್ಯ ಖುಷಿ, ಖುಷಿ ನೋಡು, ಖುಷಿ ಎಷ್ಟೈತೆ ನೋಡಲ್ಲ. ನವ್ಯ ನವ್ಯ ನವಕ್ಕ ನವಕ್ಕ
ಏನು ಬಿಡು ಹಾಯ್ ಬಿಡು ಬಿಡು ಬಿಡ ಬಿಡ ನೋಡ್ರಿ ಫ್ರೆಂಡ್ಸ್ ಈಕಿ ಹೆಂಗೆ ಆಡಾಕತ್ತ ಬಿಡು ಈಗ ಏನು ಮಾಡ್ತಿ ಈಗ ಅದು ಹೆಂಗೆ ಹಿಡ್ಕೊತಿ ಹಿಡ್ಕ 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 ನಂದಿದ ಹಂಗೆ ನಂದಿದ ಈಗ ನಾನು ನೀರು ಬಿಸಿಗಿಡಾಕತ್ತೀನಿ. ಇಷ್ಟು ಬೆಳಿಗ್ಗೆ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೆ, ಮತ್ತು ಈಗ ಕಂಟಿನ್ಯೂ ಮಾಡತ್ತೀನಿ. ಒಂದು ಸ್ವಲ್ಪ ನೀರು ಬಿಸಿನೀರು ಬಿಸಿ ಮಾಡೋಕ್ಕಿಟ್ಟಿನಿ. ಇದನ್ನು ನೋಡ್ಬೋದು. ಅಕ್ಕಿ ಹಿಟ್ಟು, ಪುಟಾಣಿ ಹಿಟ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅಜ್ವಾಯಿನ, ಮತ್ತು ಇಂಗು, ಆಮೇಲೆ ಖಾರದ ಪುಡಿ, ಎಳ್ಳು ಇಷ್ಟೆಲ್ಲ ಹಾಕಿ ಮತ್ತೊಂದು ಸ್ವಲ್ಪ ಬಿಸಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿನಿ. ಬಿಸಿ ಎಣ್ಣೆ ಹಾಕಿದ ಮೇಲೆ ಹಿಂಗೆ ಉಂಡೆ ಕಟ್ಟೋ ಥರ ಆಗಬೇಕಿದೆ ಹಿಟ್ಟು. ನೋಡ್ರಿ, ಉಂಡೆ ಥರ ಆಗಬೇಕು. ಸ್ವಲ್ಪ ಕಲಿಸ್ಕೊಳಕತ್ತೀನಿ. ಚಕ್ಲಿ ಆರ್ಡರ್ ಬಂದೈತಿ. 1 kg ಚಕ್ಲಿ ಮತ್ತು ಒಂದು ಅರ್ಧ kg ಇದು ಪೇಪರ್ ಅವಲಕ್ಕಿ ಖಾಲಿ ಆಗ್ಯಾವ. ಹಾಗಾಗಿ ತರಕ್ಕೆ ಹೋಗ್ಯಾರ. ಅವ್ರು ತರೋದ್ರೊಳಗೆ ನಾನು ಚಕ್ಲಿದು ಹಿಟ್ಟು ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಅವಲಕ್ಕಿ ಏನು ನಾಳೆಗೆ ಮಾಡಿದ್ರೆ ಆಗುತ್ತಾ, ನಾಳೆ ಕೊಟ್ಟು ಕಳಿಸ್ತೀನಿ ಅವರಿಗೆ. ಇವಾಗ ಮಾಡತ್ತೀನಿ. ಇದು ಅಕ್ಕಿ ಹಿಟ್ಟು ವೇಟ್ ಮಾಡ್ತಾಯಿದ್ದೆ. ಇಲ್ಲೊಂದು ಸ್ವಲ್ಪ ತೆಗೆದಿಟ್ಟಿನಿ, ಮಿಕ್ಸ್ ಮಾಡಿದ್ದು. ಇದಕ್ಕಿನ್ನೂ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಲ್ಲ. ಇದಕ್ಕೆ ಎಣ್ಣೆ ಹಾಕಿ ಮಿಕ್ಸ್ ಮಾಡೀನಿ. ಯಾಕಂದ್ರೆ ಒಮ್ಮಕ್ಳೆ ನಾದಿಟ್ರೆ ಮತ್ತೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ 4 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿನಿ, 1 ಕಪ್ಪು ಪುಟಾಣಿ ಹಿಟ್ಟು ತೊಗೊಂಡಿನಿ. ಈ ಅಳತೆಯಲ್ಲಿ ಮಾಡತ್ತೀನಿ. 1 kg ಕಡಿಮೆ ಆಕೈತವೇನೋ ಗೊತ್ತಿಲ್ಲ, ಅದಕ್ಕೆ 1 kg ಅಕ್ಕಿ ಹಿಟ್ಟು ತರಕ್ಕೆ ಕಳ್ಸೀನಿ. ಪೇಪರ್ ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟು ಇದನ್ನಿಷ್ಟು ಮಾಡ್ತೀನಿ ಇವತ್ತು ರಾತ್ರಿಗೆ. ಮತ್ತು ಇದೇನಾದರೂ ಕಡಿಮೆ ಬಂತು ಅಂದ್ರೆ ತೂಕದಲ್ಲಿ ಮತ್ತು ಹೋಗಿ ಮತ್ತು ಈಗ ತರ್ತಾರಲ್ಲ 1 kg ಅದ್ರಾಗ ಮಾಡಿದ್ರಾಯ್ತು ಅಂತೇಳಿ ತರಕ್ಕೆ ಕಳ್ಸೀನಿ. ಮೊನ್ನೆ ನಾನು ಒಳಗಡೆ ಈಗ 1 ತಿಂಗಳದಿಂದನೇ 2 ತಿಂಗಳದಿಂದ ಫುಡ್ ಆರ್ಡರ್ ಮಾಡ್ತಾಯಿದ್ದು ನೋಡ್ರಿ. ಅವಾಗ ಒಂದು ಮಷಿನ್ ತೊಗೊಂಬಿಡ್ರಿ, ಇದ್ರದ್ದು ತೂಕ ಮಾಡೋದು ವೇಟ್ ಮಷಿನ್ ತೊಗೊರ್ರಿ ಅಂತಂದು ಕಮೆಂಟ್ ಹಾಕಿದ್ರು. ದಿನ ಒಂದು ಇಲ್ಲಾಂದ್ರೆ ವಾರದಾಗ 2-3 ಹಿಂಗೆ ಆರ್ಡರ್ ಬಂದು ಅಂದ್ರೆ ಮಷಿನ್ ತೊಗೋಬೋದು ತೂಕ ಮಾಡೋದು. ಬಟ್ ಯಾವಾಗಾದ್ರೂ ಒಂದು ಆರ್ಡರ್ ಬರ್ತಾವೆ ನೋಡ್ರಿ, ಅದು ಸುಮ್ಮನೆ ತೊಗೊಂಡು ವೇಸ್ಟ್ ಆಕೈತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ. ಮುಂದೆ ನೋಡೋಣ, ಆರ್ಡರ್ಸ್ ಚೆನ್ನಾಗಿ ಬಂದು ತೊಗೋಬೋದಲ್ಲ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಇಲ್ಲ ನಮ್ಮ ಮನೆ ಹಿಂದೆ ಒಂದು ಅಂಗಡಿ ಐತಿ, ಅಲ್ಲಿ ಹೋಗಿ ತೂಕ ಮಾಡ್ಕೊಂಬರ್ತಾರೆ. ತೂಕ ಮಾಡ್ಕೊಂಬಂದು ಕೊಟ್ಟು ಕಳಿಸ್ತೀನಿ. ಈಗ ನೀರು ಬಿಸಿ ಆಯಿತು. ಒಂದು ಸ್ವಲ್ಪ ಉಗುರು ಬೆಚ್ಚಗ ಆದ್ರೆ ಸಾಕು ನೀರು. ನಮ್ಮ ಮನ್ಯಾಗ ಇನ್ನೂ ಒಂದು ದೊಡ್ಡದು ಅಗಲ್ ಅಂತ ಪುಟ್ಟಿತ್ತು ಸ್ಟೀಲಿಂದು. ಅವಾಗ ನನ್ನ ಮದುವೆಯಾಗ ಕೊಟ್ಟಿದ್ರು ಅಂಗಡಿಯವರ, ಅದನ್ನು ಗಿಫ್ಟ್ ಆಗಿ ಕೊಟ್ಟಿದ್ರು. ನಮ್ಮೂರ ಕಡೆ ಎಲ್ಲ ಕಡೆನೂ ಮಾಡ್ತಾರೆ ಬಿಡ್ರಿ, ಮದುವೆ ಒಳಗೆ ಬಾಂಡೆ ಸಾಮಾನು ಹಾಕ್ತಾರಲ್ಲ ಆ ಟೈಮ್ನಾಗ ಅವ್ರ ಅಂಗಡಿಯವ್ರು ಒಂದು ಗಿಫ್ಟ್ ಅಂತ ಕೊಟ್ಟಿದ್ರು. ಅದು ಬೇಸನ್ ಪುಟ್ಟಿ ಅಂತಂದು ಇಷ್ಟು ದೊಡ್ಡದಿತ್ತು ಅದು. ಆ ಮನೆಗಿದ್ವಿ ನೋಡ್ರಿ, ಅಲ್ಲಿ ಬೇಕ್ರಿ ಮೇಲ್ಗಡೆ ಇದ್ವಿ. ಹಳೆ ಮನೆ, ಈಗ ಒಂದು 4-5 ವರ್ಷದಿಂದ ಇದ್ವಲ್ಲ, ಆ ಮನೆಯೊಳಗನ ಹೋಗೈತಿ, ಕಳೆದೈತಿ. ಮಾಡಿ ಸಿಗಲೇ ಇಲ್ಲ. ಅದು ಎಲ್ಲಿ ಹೋಯ್ತು, ಯಾರು ತೊಗೊಂಡ್ರು ಗೊತ್ತೇ ಆಗಲಿಲ್ಲ. ಒಂದೇನು ಕಳ್ಕೊಂಡಿಲ್ಲ, ಅದು ಒಂದು ಪುಟ್ಟಿ ಮಾತ್ರ ಕಳೆದೈತಿ ನೋಡ್ರಿ. ಎಲ್ಲ ಬಿಟ್ಟು ಅದು ಪುಟ್ಟೆ ಹೋಯ್ತು ನಮ್ದು. ಅದನ್ನ ಹಿಂಗೆ ಹಿಟ್ಟು ಪಟ್ಟು ನಾದಾಗ ಚಲೋ ಹಾಕಿತ್ತು. ತೊಗೊತೀನಿ ಒಂದು ಐತಿ, ಬಟ್ ಅದು ಭಾಳ ದೊಡ್ಡದೈತಿ. ಅದಕ್ಕೆ ಒಂದು ಮೀಡಿಯಮ್ ಸೈಜ್ ತೊಗೋಬೇಕು ಪುಟ್ಟಿನ, ಸ್ಟೀಲಿಂದ. ತೀರ ದೊಡ್ಡದು ಅಲ್ಲ, ತೀರ ಚಿಕ್ಕದಲ್ಲ. ಇವಾಗ ಮನೇಲಿ ತೀರ ದೊಡ್ಡದೈತಿ, ತೀರ ಚಿಕ್ಕದೈತಿ. ಮೀಡಿಯಮ್ ಸೈಜ್ ಆದ್ರೆ ಹಿಟ್ಟನ್ನ ಹಾಕೊಳಕ್ಕೆ ಚಲೋ ಆಕೈತಿ. ನನಗೆ ತೆಳಗೆ ಚೆಲ್ಲಾಡಕ್ಕೆ ಮನಸ್ಸಾಗಲ್ಲ ಜಾಸ್ತಿ, ಹಂಗಾಗಿ ನಿಧಾನವಾಗಿ ಮಾಡ್ತೀನಿ ನಾನು. ನಾವೇ ಹಾಡು ಕೇಳ್ಕೊಂತ ಕಿಟಕಿಯಾಗ ನಿಂತ ನಮಿತ ಸಾಯಂಕಾಲ ದೀಪ ಹಚ್ಚಿ ಅವ್ರ ಅಪ್ಪನಿಂದ ಹೋಗ್ಯಾಳ. ಅಕ್ಕಿ ಸಾಂಗ್ ಹಾಕಿ ಹೋಗ್ಯಾಳ ರಾಘವೇಂದ್ರ ಸ್ವಾಮಿ ಅವ್ರದ್ದು. ಅದನ್ನು ಹಾಡು ಕೇಳ್ಕೊಂತ ಕಿಟಕಿಯಾಗ ನಿಂತ ಅವ್ರನ್ನ ವೇಟ್ ಮಾಡ್ಕೊಂತ
ತೊಗೊಳ್ರಿ. ನಾನು ಗ್ಲೌಸ್ ತರಿಸ್ಬೇಕಾಗಿತ್ತು, ನೆನಪಾಗಿಲ್ಲ, ಹಂಗೆ ಮಾಡಾಕತ್ತೀನಿ. ನೆಕ್ಸ್ಟ್ ಟೈಮ್ ಗ್ಲೌಸ್ ತರಿಸಿ ಮಾಡ್ತೀನಿ. ನೆನಪಾಗಲ್ಲ, ಯಾಕಂದ್ರೆ ದಿನಾಲು ಆರ್ಡ್ರ್ ಬಂದು ಅಂದ್ರೆ ಗ್ಲೌಸ್ ತರಿಸ್ಬೇಕು ಅಂದ್ಬಿಟ್ಟು ಮಾಡ್ಕೋಬೋದು. ಬಟ್ ಯಾವಾಗಾರ ಒಂದಿನ ಬರ್ತಾವಲ್ಲ, ಅದಕ್ಕೆ ಅದು ನೆನಪಾಗಿಲ್ಲ ನನಗೆ. ಈಗ ನೆನಪಾತು ನೋಡ್ರಿ. ಗ್ಲೌಸ್ ಆದ್ರೆ ಕ್ಲೀನ್ನೆಸ್ ಇರುತ್ತೆ, ಅದಕ್ಕೆ ಅದೊಂದು ಮರ್ತೆ. ಗ್ಲೌಸ್ ಮತ್ತು ತೆಲಿಗೆ ಕ್ಯಾಪ್ ಅಂತ ಎಲ್ಲ ತರಿಸ್ಕೊಂಡು ಮಾಡ್ಬೋದು. ಬಟ್ ಬಂದರೆ ಮೇಗ ಆರ್ಡರ್ಸ್ ಬಂದರೆ ಅವನ್ನೆಲ್ಲ ತರಿಸ್ಕೊಂಡು ಮಾಡೋದು ಚೆನ್ನಾಗಿರುತ್ತೆ. ಅದನ್ನ ತೊಗೊಂಡಿದ್ಕು ನಮ್ಗೆ ಇದು ಯೂಸ್ ಆಗುತ್ತೆ. ಸುಮ್ಮನೆ ತೊಗೊಂಡು ಯೂಸ್ ಆಗಲಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಅಲ್ಲ ದುಡ್ಡು ಅಂತ. ಹಿಟ್ಟು ಅದನ್ನ ತೆಗೆದ್ರೆ ಇದೇ ಇಷ್ಟು ತುಂಬಗಾಯ್ತು. ಅವಷ್ಟು ಒಮ್ಮಕ್ಳೆ ನಾದಕ್ಕೆ ಹೋಗಿದ್ರೆ ಬರ್ತಿದ್ದಿಲ್ಲ ನಾದಕ್ಕೆ. ನಾಗಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿಪ್ಪ ಅಂದ್ರೆ ಓಹೋ ಹೌದಾ? ನೋಡ್ರಿ ಏನೇನು ತೊಗೊಂಬಂದಾರ ತೋರಿಸ್ತೀನಿ. 2 ಪ್ಯಾಕೆಟ್ ತರಿಸೀನಿ, ಅರ್ಧ kg ನಮಗೂ ಮಾಡ್ಕೊಂಡ್ರಾಯ್ತು ಅಂಥೇಳಿ. ಆಮೇಲೆ ಇದು ಅಕ್ಕಿ ಹಿಟ್ಟು, ಆಮೇಲೆ ಇದು ನವ್ಯಾಗ ಡೈಪರ್ ಖಾಲಿ ಆದವು ಇವತ್ತಿಗೆ. ತಂದಾಲೆ 15 ದಿನ ಆಗಿತ್ತು. ಇವತ್ತಿಗೆ ಕರೆಕ್ಟ್, ನಾಳೆ ಕರೆಕ್ಟ್ 15 ದಿನ. 15 ದಿನಕ್ಕೆ 2 ಪ್ಯಾಕೆಟ್ ಬೇಕು. ಅಯ್ಯೋ ಇದೇನು? ಓ ನೋಡ್ರಿ ಏನವ ಇದು? ಗೋಬಿ ಮತ್ತು ಫ್ರೈಡ್ ರೈಸ್ ತೊಗೊಂಬಂದಾರ. ಆಲೆ ನಾನು ಹಿಟ್ಟು ರೆಡಿ ಮಾಡಿ ಇಟ್ಟೆ. ಸ್ವಲ್ಪ ಚಲೋ ಅದ ಬಿಡು ಅವಲಕ್ಕಿವು. ಎಲ್ಲಿ ತಂದ್ರಿ? ಹೌದಾ? ನಾಳೆ ಒಂದು ಸ್ವಲ್ಪ ಬಿಸಿಲಿಗಿಟ್ಟು ಒಗ್ಗರ್ನಿಗೆ ಕೊಟ್ಬಿಟ್ರೆ ರೆಡಿ. ಇಲ್ಲ ಇಡ್ತೀನಿ. ಎಲ್ಲಿ ಇಡ್ಲಿ ಇವನ್ನ? ಹಿಂಗೆ ಇಡ್ತೀನಿ ಪುಟ್ಟ. ಹೌದು, ಇಲ್ಲಿ ಮೊನ್ನೆ ತಗೊಂಡಿದ್ದು ಪೌಡರ್ ಟೈಪ್. ಹೌದು, ಚಾಪಿ ಹಾಕಿದ್ಲಿಕ್ಕೆ. ಬಂದ್ರೆ ಬಾ ನವಕ್ಕ ಬಾ. ಅಯ್ಯೋ ನೋಡ್ರಿ, ಇವಾಗ ಇಷ್ಟು ಚಕ್ಲಿ ಮಾಡೀನಿ. ಇಷ್ಟು ಕೊಂಡ ಚಕ್ಲಿ ಆಗ್ಯಾವು. ನೋಡಬೇಕು, 4 ಕಪ್ಪಿಗೆ ಇಷ್ಟು ಆಗ್ಯಾವು. ತೂಕ ಮಾಡಿಸ್ತೀನಿ ನಾಳೆ ಬೆಳಿಗ್ಗೆ. 1 kg ಕರೆಕ್ಟ್ ಆದವು ಅಂದ್ರೆ ಕರೆಕ್ಟ್ ಆಗುತ್ತೆ. ಇಲ್ಲ ಕಡಿಮೆ ಬಿತ್ತು ಅಂತಂದ್ರೆ ಎಷ್ಟು ಕಡಿಮೆ ಬೀಳ್ತೈತೆ ನೋಡಿರಿ ಅಷ್ಟು ಮತ್ತೆ ಮಾಡಿ ಕರೆಕ್ಟಾಗಿ ತೂಕ ಮಾಡಿಸಿ ಕೊಟ್ಟು ಕಳಿಸ್ತೀನಿ. ಇಷ್ಟು ಕೊಂಡ ಆಗ್ಯಾವ, ಮಸ್ತ್ ಆಗ್ಯಾವ. ಕಲರನ್ನು ಕೂಡ ಸೂಪರಾಗಿ ಬಂದವ, ನೋಡ್ಬೋದು ಎಷ್ಟು ಚಂದ ಬಂದವ. ಕುರುಮ್ ಅಂತವು. ಇವೊಂದು ಫಸ್ಟ್ ಹಾಕಿದ್ನಲ್ಲ, ಅವು ಏನಾದವು ಅಂದ್ರೆ ನಾನು ಮರ್ತುಬಿಟ್ಟಿನಿ. ಹಾಕಿಬಿಟ್ಟು ಮತ್ತು ಪ್ರಿಪೇರ್ ಮಾಡ್ತಾಯಿದ್ದೆ ಚಕ್ಲಿನ. ಹಾಗಾಗಿ ಒಂದು 5 6 5 ಚಕ್ಲಿ ಕಪ್ಪಾಗ್ಯಾವ. ಅದಕ್ಕೆ ಒಂದು ಸಪ್ರೇಟ್ ಇಟ್ಟೀನಿ. ಒಂದು 3 ದಿಬ್ಬ ಇಲ್ಲಿಟ್ಟೀನಿ ಸಪ್ರೇಟಾಗಿ. ಇದೇನು ಚಿಕ್ಕ ಅಂದ್ರೆ ಅನ್ನಕ್ಕೆ ಇಟ್ಟಿರ್ತೀವಲ್ಲ, ಅದು ಗಂಜಿ ಸಿಡ್ದೈತಿ. ಮತ್ತೇನು ತಿಳ್ಕೊಬೇಡ್ರಿ. ಇವನ್ನ ಸಪ್ರೇಟಾಗಿ ಇಲ್ಲಿಟ್ಟೀನಿ. ಚೆನ್ನಾಗಿರೋ ಇಲ್ಲಿ ಸಪ್ರೇಟಾಗಿ ಇಟ್ಟೀನಿ. ಫ್ರೆಂಡ್ಸ್ ನೋಡಿರಿ, ಮಾಡೋದೆಲ್ಲ ಮುಗೀತು ಕೆಲಸ. ಈಗ ಮಲ್ಗೋದಷ್ಟೇ ಕೆಲಸ. ಬಂದೀನಿ ರೂಮಿಗೆ ಮಕ್ಕೊಳಕ್ಕಂತೇಳಿ ಎಲ್ಲ ಮುಚ್ಚಿಟ್ಟು ಬಂದೆ. ಅವನ್ನ ಹಂಗೆ ಇಡೋಕ್ಕಾಗಂಗಿಲ್ಲ ನೋಡ್ರಿ. ಹಾಗಾಗಿ ಒಂದು ಬಟ್ಟೆ ಹಾಕಿ ಮುಚ್ಚಿಟ್ಟು ಹಾಲ್ನಾಗ ಟೀ ಪಾಯ್ ಐತಲ್ಲ ಅಲ್ಲಿ ಇಟ್ಟು ಬಂದೀನಿ. ಅಡುಗೆ ಮನೆಗೆ ಇಡೋಂಗಿಲ್ಲ, ಹಾಗಾಗಿ ಹಾಲ್ನಾಗ ಇಟ್ಟು ಬಂದೆ. ಅವು ಗಾಳಿಗೆ ಒಂದು ಸ್ವಲ್ಪ ಆರ್ಕೊತಾವು. ಈಗೇನು ಬ್ಯಾಸ್ಗೆ ಮೆತ್ತಗನ ಆಗಂಗಿಲ್ಲ ಹೊರಗಿಟ್ರೆ. ಹಾಗಾಗಿ
ಮುಗೀತು ನೋಡ್ರಿ. ಈಗ ಅದು ಮಾಡೋ ಕೆಲಸ ಈಗ ಮುಕ್ಕೊಂಡ್ರೆ ಆಯ್ತು ಅಂತಂದು ಬಂದೀನಿ. ಹಾಗೆ ನಿಮಗೂ ಯಾರಿಗಾದರೂ ಬೇಕು ನಮ್ಮ ಕಡೆಯಿಂದ ಆರ್ಡ್ರಸ್ಸು, ಚಕ್ಲಿ, ಪೆಪ್ಪರ್ ಅವಲಕ್ಕಿ, ಡ್ರೈ ಫ್ರೂಟ್ಸ್ ಲಡ್ಡು, ಕರ್ಜಿಕಾಯಿ, ಆಮೇಲೆ ಉಂಡೆ, ಶೇಂಗಾ ಉಂಡೆ, ಈ ಥರದ್ದು ಸ್ನ್ಯಾಕ್ಸ್ ಐಟಮು ಬೇಕಂತಂದ್ರೆ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ. ಆ ನಂಬರ್ಗೆ ಫೋನ್ ಮಾಡಿ ಆರ್ಡರ್ ಕೊಡ್ಬೋದು ಫ್ರೆಂಡ್ಸ್. ನಾವೇನು ಮುಕ್ಕೊಂಡೈತಿ, ಏನು ಮಾತಾಡಬೇಕು, ಸುಸ್ತಾಗ್ಬಿಟ್ಟೈತಿ ನನಗೆ ನೋಡ್ರಿ. ಈಗ ನಾನು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸಂಡೇ ಬೆಳಿಗ್ಗೆ ನಾನು ಇದು ಬಾಂಬೆ ಸಾಗು ಮಾಡಿದ್ದೆ. ಅದನ್ನು ಯಾವ ರೀತಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಈಗ ಕಡಾಳಿಗೆ ಬಿಸಿಗಿಟ್ಟಿದ್ದೆ. ಅದಕ್ಕೆ ಒಂದು 2ರಿಂದ 2.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿನಿ. ಸಾಸಿವೆ ಜೀರಿಗೆ ಎಲ್ಲನೂ ಚಲೋತ್ನಾಗ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈಗ ನೋಡಿರಿ ಒಂದು ದೊಡ್ಡದು ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ಆಮೇಲೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಚಲೋ ಹೊತ್ನಾಗ ಫ್ರೈ ಮಾಡಿದೆ. ಎಣ್ಣೆ ಕಲರ್ ಚೇಂಜ್ ಇತ್ತು, ಯಾಕಂದ್ರೆ ಅದು ನಾನು ಹಿಂದಿನ ದಿವಸ ಚಕ್ಲಿ ಮಾಡಿದ್ನಲ್ಲ, ಆ ಚಕ್ಲಿ ಕರೆದಿರೋ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿರಿ 2 ಚಿಕ್ಕದಾಗಿರುವಂಥ ಟೊಮೆಟೊನ ಹಾಕಿ ಫ್ರೈ ಮಾಡಿದೆ. ಸ್ವಲ್ಪ ಫ್ರೈ ಮಾಡಿದ ನಂತರ ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ನೋಡಿ ಹಾಕ್ಕೋಬೇಕು. ಫಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಮಾಡಿದ್ರೆ ನಡಿತೈತಿ, ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಹಾಕ್ಕೋಬೋದು. ಉಪ್ಪು ಹಾಕಿ ಮಿಕ್ಸ್ ಮಾಡಿದಾದಮೇಲೆ ಈಗ 1/4 ಟೀ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1-2 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಂಡಿನಿ. ಎಲ್ಲ ಪೌಡ್ರನ್ನ ಹಾಕಿ ಚೆನ್ನಾಗಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ನೋಡಿರಿ 1 ಸ್ಪೂನಷ್ಟು ಕಡಲೆ ಹಿಟ್ಟು ನೀರಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದನ್ನು ನಾನು ಒಗ್ಗರಣೆ ಕೊಟ್ಟಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ನೀರು ಹಾಕಿ ಬಟ್ಲನ್ನ ತೊಳೆದ್ಬಿಟ್ಟು ಹಾಕ್ಕೊಳಕತ್ತೀನಿ. ಕಡಲೆ ಹಿಟ್ಟು ಜಾಸ್ತಿ ತೊಗೊಂಡ್ರೆ ತೀರ ಗಟ್ಟಿಯಾಗ್ಬಿಡ್ತೈತಿ, ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ 1 ಸ್ಪೂನಷ್ಟು ಮಾತ್ರ ಕಡಲೆ ಹಿಟ್ಟು ತೊಗೊಂಡು ಕಲಿಸ್ಕೊಂಡು ಮಾಡಿ ಚೆನ್ನಾಗಿರ್ತೈತಿ. ಕಡಲೆ ಹಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಿದಾದಮೇಲೆ ಒಂದು 4 ಆಲೂಗಡ್ಡೆನ ಮೀಡಿಯಮ್ ಸೈಜು ಆಲೂಗಡ್ಡೆನ ಕುದಿಸಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಅದನ್ನೊಂದು ಸ್ವಲ್ಪ ಕೈಯಲ್ಲೇ ಇದನ್ನು ಮಾಡಿಕೊಂಡು ಕಟ್ ಮಾಡಿಕೊಂಡು ಮಸಾಲೆ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದಾದಮೇಲೆ ನಮ್ಗೆ ಹದನ ನೋಡಿಕೊಂಡು ನೀರು ಹಾಕ್ಕೋಬೇಕಾಗುತ್ತೆ. ಈಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ, ಹಾಗಾಗಿ ಮತ್ತೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿನಿ. ನಿಮ್ಗೆ ನೋಡ್ಕೊಂಡು ಹಾಕ್ಕೋಬೋದು. ತೀರ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು, ಮೀಡಿಯಮ್ ಬೇಕಂದ್ರೆ ಮೀಡಿಯಮ್ಮು. ತೀರ ನೀರಾದರೆ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಮೀಡಿಯಮ್ ಆಗಿ ಹದವಾಗಿ ಬರೋ ರೀತಿಯಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನಾನು ಟೋಟಲ್ 1.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿನಿ. ಪರ್ಫೆಕ್ಟ್ ಹದವಾಗಿ ಬಂತು. 4 ಜನ ತಿಂದು ಇನ್ನೂ ಉಳಿದಿತ್ತು ಎಷ್ಟೊಂಡ. ಮತ್ತು ನಾನು ರಾತ್ರಿ ಅದ್ರ ಜೊತೆಗೆ ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ. ರೈಸ್ ಜೊತೆಗೂ ಕೂಡ ತುಂಬ ಚೆನ್ನಾಗಿ ರುಚಿಯಾಗಿ ಬರ್ತೈತಿ ಫ್ರೆಂಡ್ಸ್. ಬರೀ 4 ಆಲೂಗಡ್ಡೆಯಿಂದ ಮಾಡಿದ್ದೆ, ಬಟ್ 2 ಟೈಮ್ ಆಯಿತು. ತುಂಬ ಈಡನ ಆಗುತ್ತೆ, ಅಂದರೆ ಜಾಸ್ತಿ ಕ್ವಾಂಟಿಟಿ ಬಂದುಬಿಡ್ತೈತಿ ಕಡ್ಲೆ ಹಿಟ್ಟು ಹಾಕಿ ಮಾಡ್ತೀವಿ ನೋಡಿರಿ. ಈಗ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೆ 1 ನಿಮಿಷ. ಒಂದು ಕುದಿ ಬಂತು. ಒಂದು ಕುದಿ ಬಂದಮೇಲೆ ಈಗ ಓಪನ್ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು ಫ್ರೆಂಡ್ಸು. ಬಾಂಬೆ ಸಾಗು ರೆಡಿ ಆಗುತ್ತೆ. ಇದನ್ನು ಪೂರಿ ಜೊತೆಗೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ದೋಸೆ ಜೊತೆಗೂ ತಿನ್ಬೋದು. ಆಮೇಲೆ ರವೆ ಇಡ್ಲಿ ಅಂತ ಮಾಡ್ತಾರೆ ನೋಡಿರಿ, ಅದ್ರ ಜೊತೆಗೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ನು, ಸೂಪರಾಗಿರ್ತೈತಿ. ಟೇಸ್ಟ್ ಮಾತ್ರ ಒಂದ್ಸಲ ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿದವ್ರಿಗೆ ಗೊತ್ತಿರುತ್ತೆ ಇದ್ರದ್ದು ಟೇಸ್ಟು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡ್ಬೋದು ಇಷ್ಟು ಹದವಾಗಿ ಬಂದೈತಿ, ತೀರೆ ಗಟ್ಟಿನೇ ಇಲ್ಲ. ಆಮೇಲೆ ಮತ್ತೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಆರಿದ ಮೇಲೆ, ಹಾಗಾಗಿ ಮಾಡಿದಾಗನ ಒಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಂಡು ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಆಮೇಲೆ ತಣ್ಣಗಾದ್ಮೇಲೂ ಕೂಡ ಒಂದು ಹದವಾಗಿರ್ತೈತಿ. ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿರಿ ಈಗ ಪೂರಿ ಮತ್ತು ಸಾಗು ನವ್ಯಾಗ ತಿನ್ಸಕ್ಕೆ ಹಾಕ್ಕೊಂಬಂದಾರ. ನಾ ಇನ್ನೂ ಮಾಡಾಕತ್ತೀನಿ, ಅದಕ್ಕೆ ನವ್ಯಾಗ ತಿನ್ನಿಸ್ಬಿಡ್ರಿ ಅಂತಂದು ತಿನ್ಸಕ್ಕೆ ಕುಂತಾರ ಅವ್ರು. ಏನಮ್ಮ ನೀವು ತಿಂದು ಹೇಳ್ರಿ ಒಂದು ತುತ್ತು ಹೆಂಗಾಗಿತ್ತಂತ. ತಿನ್ನಪ್ಪಾಜಿ. ಏಯ್ ತಿನ್ನಬೇಕು, ನಾ ಬರೋ ಮಟ. ಚೆನ್ನಾಗಿದೆ.
ಚೆನ್ನಾಗೈತೆ. ಅಕ್ಕಿ ನೀರು ಕುಡ್ದಾಳ. ಒಂದು ತುತ್ತು ನಾ ತಿನ್ನಿಸ್ಲೇನ? ಹಾಂ ಹಾಂ ತಿನ್ನಿಸ್ಲಾ ನಾನು? ಹಾಂ ಟಿ ವಿ ಬಂದು ಅದು ಡಲ್ ಹಾಕಳಕ್ಕಿ. ತಿನ್ನು. ಫಸ್ಟ್ ಖಾರದ ರುಚಿ ಹಚ್ಬೇಕು ಬಾಯಿಗೆ. ಕೈ ಬಿಡು ಹಂಗೆ ಕೈ ಬಿಡು ಹಂಗೆ ಮಾಡಬಾರ್ದು. ನೋಡ್ರಿ ನಾ ಇಟ್ಟುಗುಟ್ಲೆ ತಿಂದ್ಲು. ಸಾಂಗ್ ಓಡಾಕತ್ತೈತಿ ಇಲ್ಲೇ. ಇದು ಮಾಡಾಕತ್ತೀನಿ. ಒಲಿ ಹಂಗೆ ಬಿಟ್ಟು ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಬಂದವು. ಒಂದೊಂದು ಚಲೋ ಬಂದವು. ಫಸ್ಟಿಗೆ ಒಂದೊಂದು ಇದಾದು ಉಬ್ಬಲಿಲ್ಲ, ಯಾಕಂದ್ರೆ ಅದು ಓಪನ್ ಆಯಿತು ಅಂದ್ರೆ ಉಬ್ಬದೇ ಇಲ್ಲ. ಇಲ್ಲಿ ನೋಡ್ರಿ ಒಂದು ಚೂರು ಓಪನ್ ಆಯಿತು ಅಂದ್ರೆ ಉಬ್ಬದೇ ಇಲ್ಲ. ಇವೊಂದು 3 ಹಿಂಗಾಗ್ಯಾವ, ಕೆಳಗಡೆಲ್ಲ ಒಂದು 4. ಇವು ಎಲ್ಲ ಚಲೋ ಬಂದವು ನೋಡ್ರಿ, ಚೆನ್ನಾಗಿ ಉಬ್ಬಿ ಬಂದವು. ಇದಕ್ಕೆ ಸ್ಕೂಲ್ದು ಇದನ್ನು ಒಗೆದು ಹಾಕೊಳಕತ್ತ. ಏನದು ಸ್ವೆಟ್ರ್ ಸ್ವಚ್ಛ ಆಗಲ್ಲಂತ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಅದಕ್ಕೆ ಕೈಲಿ ಹೋಗ್ಯಾಕತ್ತ. ಏನೇ ಇಲ್ಲ ಮಾಡಿ ಅದೊಂದು ತೊಳ್ದಾಕ ಹಾಕಂದು ತಡಿ ಇದನ್ನೆಲ್ಲ ನೆನೆ ಇಡ್ಬೇಕಿಲ್ಲ ನೀರು. ಅದನ್ನ ನೆನೆ ಇಟ್ಟು ಮತ್ತೆ ಅದ್ರ ಗುಟ್ಟ ಇದನ್ನ ನೆನೆ ಇಡ್ಬೇಕು ಬೆಳ್ಳಿ ಗುಟ್ಟ. ಮತ್ತು ಒಂದು ಸಲ ಒಗೆದು ಹಾಕ್ತೀನ ಅವಾಗ. ಈಗ ನೆನೆ ಇಡ ಅಂತ ತೊಳ್ಯಾರಾಗೆ ಅದು ನೆನಿತೈತಿ. ಒಂದೊಂದು ದಿನ ನೆನೆ ಇಡ್ತಾಳೆ ಈಕಿ. ಹಿಂಗಾದ್ರೆ ಯಾರು ಬಟ್ಟೆನೇ ವಾಶ್ ಮಾಡಂಗಿಲ್ಲ. ಒಂದು ದಿನ ಬೇಕಾ ನೆನೆ ಇಡಕ್ಕೆ? ಗಲೀಜ್ ಎಷ್ಟಿತ್ತು? ಗಲೀಜಿದ್ರು 1 ತಾಸು 2 ತಾಸು ಸಾಕವ. ನೀನು ಹಂಗೆ ಬಿಡ್ತೀನಿ, ನಾನು ಮಾಡ್ತೀನಿ. ಮಸ್ತಿ ನೋಡಿ ಹೆಂಗೆ ಮಾಡ ಹೇಳಿದ್ಗುಟ್ಲೆ. ನೋಡ್ರಿ ಈಗ ಇವನ್ನ ಏನಪ್ಪ ಅಂದರೆ ಒಣ ಕೊಬ್ಬರಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಮತ್ತು ಸಾಸಿವೆ ತೊಗೊಂಡಿನಿ, ಜೀರಿಗೆ ತೊಗೊಂಡಿನಿ, ಖಾರದ ಪುಡಿ, ಕೆಂಪು ಪುಡಿ, ಆಮೇಲೆ ಹಳದಿ ಪೌಡ್ರು, ಅರ್ಶಿಣ ಪೌಡ್ರು, ಶೇಂಗಾ ಕಾಳು, ಪುಟಾಣಿ ತೊಗೊಂಡಿನಿ. ಮತ್ತು ಇಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸಕ್ಕರೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿನಿ ಮಿಕ್ಸಿ ಜಾರ್ ಒಳಗೆ. ಈಗ ಒಗ್ಗರಣೆ ಕೊಟ್ಟು ಅವಲಕ್ಕಿ ಮಾಡ್ಬೇಕು ನೋಡ್ರಿ. ಅವಲಕ್ಕಿನ ಮೇಲೆ ಬಿಸಿಲಾಗಿ ಇಟ್ಟು ಬಂದೀನಿ, ಟೆರಸ್ ಮೇಲೆ ಹೋಗಿ ಈಗ ಇಟ್ಟು ಬಂದೆ. ಇದನ್ನ ಒಗ್ಗರಣೆ ಕೊಟ್ಟರಾಗಿನ ಅದು ಒಂದು ಸ್ವಲ್ಪ ಬೆಚ್ಚಗಾಗಿ ಕ್ರಿಸ್ಪಿ ಹಾಕವು ಬಿಸಿಲಿಗೆ ಅಂಥೇಳಿ ಇಟ್ಟು ಬಂದೀನಿ. ಇದನ್ನು ಒಗ್ಗರಣೆ ಕೊಟ್ಟು ಅವನ್ನ ತೊಗೊಂಬಂದು ಕಲಿಸ್ಬಿಟ್ಟು ಅವ್ರಿಗೆ ಪಾರ್ಸಲ್ ಮಾಡ್ಬೇಕು ನೋಡ್ರಿ. ಈಗ ಫ್ರೆಂಡ್ಸ್ ನೋಡ್ರಿ, ಪೇಪರ್ ಅವಲಕ್ಕಿಗೆ ಮಸಾಲೆ ರೆಡಿ ಮಾಡಿ ಕಲಿಸ್ಬೇಕು. ಈಗ ಶೇಂಗಾ ಕಾಳು ಎಷ್ಟು ತಗೊಂಡು ಹಾಕೀನಿ ನೋಡ್ರಿ. ಬೈ ತುಂಬ ಸಿಗಬೇಕು ಪೇಪರ್ ಅವಲಕ್ಕಿ ಜೊತೆಗೆ ಅಂತೇಳಿ ಒಂದು ಸ್ವಲ್ಪ ಶೇಂಗಾ ಕಾಳು ಜಾಸ್ತಿನೇ ಹಾಕಿರ್ತೀನಿ. ಪುಟಾಣಿ, ಶೇಂಗಾ ಕಾಳು, ಆಮೇಲೆ ಒಣ ಕೊಬ್ಬರಿ ಮಸ್ತ್ ಘಮ ಘಮ ಅನ್ನಕತ್ತೈತಿ. ಇವನ್ನ ಮ್ಯಾಗಿಟ್ಟು ಬಂದಿದ್ದೆ ಹೋಗಿ. ಈಗ ಇವನ್ನ ಹಾಕಿ ಕಲಿಸಿಡ್ತೀನಿ. ಹೊರಗೆ ಏನೇನು ನಡೆದೈತಿ ಬರ್ರಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಕಂಪ್ಯೂಟ್ರ್ ಪ್ರಾಕ್ಟಿಕಲ್ ಐತಂತ ನಮಿತ್ತಂದು, ಅದಕ್ಕೆ ಅವ್ರ ಅಪ್ಪನ ಜೊತೆ ಕಂಪ್ಯೂಟ್ರ್ ಹಾಕಿಸ್ಕೊಂಡು ನಾನು ಹಾಕಿದ್ದು ಎಲ್ಲ ನೀನು ಸೆಟ್ ಮಾಡಿದೆ. ಅಯ್ಯ ಹಾಕಿ ನೋಡಲ್ಲ ಅವ್ವ ಅಂತ, ಅಪ್ಪ ಅಲ್ಲ ಅವ್ವ. ಯಾಕೆ ಕರೆಕ್ಟಾಗಿ ಹಾಕಿಲ್ಲ ನಮ್ಮಿ? ಕರೆಕ್ಟಾಗಿ ಹಾಕಿಲ್ಲ, ಅದು ಕಂಪ್ಯೂಟ್ರಿಗೆ ಅಂತನ ಟೇಬಲ್ ಕಟ್ತಿದ್ದೆ, ಮಿರರ್ ಇಡಕ್ಕೆ ಮಾಡಿಬಿಟ್ಟಿನಿ ಅದನ್ನು. ಹಾಂ ಅಲ್ಲೇನೋ ಸೌಂಡ್ ಬರತ್ತೈತಲ್ಲ ಒಳಗೆ. ಹೆಂಗೈತೆ ನೋಡಿ ಕಂಪ್ಯೂಟ್ರದ್ದು CPU ಒಳಗೆ. ಅದನ್ನ ಯಾಕೆ ಓಪನ್ ಮಾಡಿರಿ? 10 ಮಾರ್ಕ್ಸಿಗೆ CETಗೆ ಇದು ಕಂಪ್ಯೂಟ್ರ್ 10-15 ಮಾರ್ಕಸ್ ಐತಿ. ಇದ್ರೊಳಗೆ ಏನೇನು ಇರ್ತಾವೆ ಇದ್ರ ಬಗ್ಗೆ ಎಲ್ಲ ಕ್ವಶನ್ ಕೇಳ್ತಾರೆ. ಕೀಬೋರ್ಡ್ ಬಗ್ಗೆ ನಮ್ಗೆ ಪ್ರಾಕ್ಟಿಕಲ್ ಏನು ಗೊತ್ತಾ, ಕಂಪ್ಯೂಟರ್ ವೈರ್ ಸಲ ಬಿಚ್ಚಿಟ್ಟಿರ್ತಾರ, ನಾವು ಅದನ್ನ ಜೋಡಣೆ ಮಾಡಿ ಆನ್ ಮಾಡಿ MS ವರ್ಡ್ ಪ್ಯಾಡ್ ಓಪನ್ ಮಾಡ್ಕೊಂಡು ಒಂದು ಕ್ವಶನ್ ಪೇಪರ್ನ ಕೊಟ್ಟಿರ್ತಾರೆ, ಒಂದು ಸೆಂಟೆನ್ಸ್, ಆ ವರ್ಡ್ನ ಕಾಪಿ ಮಾಡಿ ಕ್ವಶನ್ ಬೇಸ್ಡ್ ಟೈಪ್ ಮಾಡಬೇಕು. ಟೈಪ್ ಮಾಡಿ ಕ್ವಶನ್ ಕೊಟ್ಟಿರ್ತಾರೆ, ಏನು ಮಾಡಬೇಕು, ಡಿಸೈನು ಏನು ಮಾಡಬೇಕು, ಹಂಗೆ ಮಾಡಿದ್ರೆ 30 ಮಾರ್ಕ್ಸ್ ನಮ್ಗೆ. ಕಿವಿ ಮಾರಂತ ನೋಡಿ ಕಿರ್ಚಿದ್ರು. ಹೌದಾ?
ಹೇ ಅಕ್ಕಿನ ಮಾಡ್ತಾ ಸೈಡಿಗೆ ಬಾರೋ ನಮಿತ ಅಕ್ಕ ಮಾಡ್ತಾ ನೋಡ್ರಿ ಅವಲಕ್ಕಿ ಹಾಕಿ ಕಲಸಿದೆ ನೋಡ್ರಿ ದೊಡ್ಡ ದೊಡ್ಡದೆಲ್ಲ ಮ್ಯಾಗಿನ ತಕ್ಕೊಂಡೆ ನಡ್ಬರ್ಕ ಇದು ತಳದಾಗ ಪುಡಿ ಬರ್ತೈತಿ ನೋಡ್ರಿ ಮಸ್ತಾಗಿ ಉಪ್ಪು ಖಾರ ಎಲ್ಲ ಚಲೋ ಆಗೈತಿ ಅವರಿಗೆ ಇಷ್ಟ ಆಗ್ಬೇಕು ನೋಡ್ರಿ ನಮಗಂತೂ ನಾವು ಮಾಡಿದ್ದು ನಮ್ಗೆ ಇಷ್ಟ ಆಕೈತಿ ಅವ್ರಿಗೂ ಇಷ್ಟ ಆಗುತ್ತಾ ಅಂತ ಅಂದ್ಕೊಂಡಿನಿ ನೋಡ್ಬೇಕು ಅದ್ರ ತುಂಬ ಪುಟಾಣಿ ಶೇಂಗಾ ಕಾಳು ಹಾಕಿನಿ ನೋಡ್ಬೋದು ಬಾಯಿ ತುಂಬ ಶೇಂಗಾ ಕಾಳು ಇದ್ರೆ ಚಲೋ ಕೊಬ್ಬರಿ ಏನು ಅಲ್ಲೊಂದು ಇಲ್ಲೊಂದು ಸಿಕ್ಕರೆ ನಡಿತೈತಿ ಬಸ್ ಶೇಂಗಾ ಕಾಳು ಮಾತ್ರ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ರುಚಿ ಬರ್ತಾವೆ ಈಗ ಇದನ್ನು ಪ್ಯಾಕ್ ಮಾಡ್ತೀನಿ ಇದು ಅವಲಕ್ಕಿ ಕವರು ಅದೇ ಕವರ್ನಾಗ ಹಾಕಿ ಪ್ಯಾಕ್ ಮಾಡಿ ಕಳಿಸ್ತೀನಿ